is a very strong feeling. Now, you believe in it. I don't. I'm an atheist. I don't believe in God, but still it's emotional. It's so moving that it gives you a real wake-up call. Now, I travel all over the world. I've been to 60, 70 countries. My favorite one is always India. And then I hear about this event. Then I had to come, and it is just... now every time everything will look small compared to this event, because it's such a big event. ಕೋಟ್ಯಂತರ ಜನರಿಂದ ತುಂಬಿರೋ ಒಂದು ಅದ್ಭುತ ಮೇಳ. ಲೌಕಿಕ ಬದುಕಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡಿರೋ ಸನ್ಯಾಸಿಗಳ, ತಪಸ್ವಿಗಳ, ನಾಗಸಾಧುಗಳ ಮಹೋತ್ಸವ. ದೇಹದ ಮೇಲೆ ಭಸ್ಮ, ಕೈಗಳಲ್ಲಿ ತ್ರಿಶೂಲ ಮತ್ತು ಕಣ್ಣುಗಳಲ್ಲಿ ಒಂದು ಅದ್ಭುತ ತೇಜ. ಸರ್ವಮಂಗಲಂ ಭವತು ಭವತು ಭವತು, ಸರ್ವಮಂಗಲಂ ಭವತು ಭವತು ಭವತು, ಸರ್ವಮಂಗಲಂ ಭವತು ಭವತು ಭವತು. ಮತ್ತು ಇವುಗಳೆಲ್ಲದರ ನಡುವೆ ಮತ್ತೊಂದು ಮುಖವೂ ಇದೆ. ಪ್ರತಿಯೊಬ್ಬರನ್ನೂ ಸೆಳೆಯೋ ಮುಖ ಅದು. ಅದು ಮಹಿಳೆಯರದ್ದು. ತುಂಡು ಬಟ್ಟೆಯ ನಿರ್ವಿಕಾರ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರೋ ಮುಖ. ಕುಂಭಮೇಳದ ಬಯಲಲ್ಲಿ ಅವರು ನಡೆಯುತ್ತಿದ್ದರೆ ಬೀಸೋ ಗಾಳಿಯು ಕ್ಷಣ ಹೊತ್ತು ಸ್ತಬ್ಧವಾದಂತೆ. ಮಹಿಳಾ ನಾಗಸಾಧು ಪ್ರಯಾಗ್ರಾಜ್ ಎಂದಕ್ಕೆ ಈವರೆಗೆ ನಡೆದ ಎಲ್ಲ ಕುಂಭಗಳ ಒಂದು ಅತ್ಯಂತ ರಹಸ್ಯಮಯ ಪಾತ್ರ. ಈ ಪಾತ್ರವನ್ನು ತಿಳಿಯೋ ಕಾತರ ಇಂದು ಇಡೀ ಜಗತ್ತಿಗೆ ಇದೆ. ನಿಜವಾಗಲೂ ಮಹಿಳಾ ಸಾಧುಗಳು ಅಂತ ಇರುತ್ತಾರಾ, ಅಥವಾ ಅದು ಕೇವಲ ಪುಸ್ತಕಗಳಲ್ಲಷ್ಟೇ ಕಾಣಸಿಗೋ ಪಾತ್ರವಷ್ಟೇನಾ? ಮಹಾಕಾದಂಬರಿಯ ನಿಗೂಢ ಪಾತ್ರಗಳನ್ನು. ಒಂದು ವೇಳೆ ಅಂತಹ ಮಹಿಳಾ ಸಾಧುಗಳು ಜಗತ್ತಿನಲ್ಲಿರುವರು ಎಂದಾದರೆ ಅವರ ಜೀವನ ಹೇಗಿರುತ್ತೆ? ಅವರ ಬದುಕು ಪುರುಷ ನಾಗ ಸಾಧುಗಳಿಗಿಂತ ಎಷ್ಟು ಮತ್ತು ಹೇಗೆ ಭಿನ್ನವಾಗಿರುತ್ತೆ? ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾದ ಮತ್ತೊಂದು ಪ್ರಶ್ನೆ ಅಂದರೆ, ಪುರುಷ ನಾಗ ಸಾಧುಗಳ ಬ್ರಹ್ಮಚರ್ಯದ ಪರೀಕ್ಷೆಯಂತೆ ಅವರ ಗುಪ್ತಾಂಗವನ್ನು ಒಂದೇ ಏಟಿಗೆ ನಿಷ್ಕ್ರಿಯಗೊಳಿಸಿದಂತೆ ಮಹಿಳಾ ನಾಗ ಸಾಧುಗಳ ಆ ಭಾಗವನ್ನು ಕೂಡ ಹಾಗೆಯೇ ಮಾಡಲಾಗ್ತದಾ, ಅಥವಾ ಅವರಿಗೆ ಬೇರೆಯದೇ ಪ್ರಕ್ರಿಯೆಗಳಿರುತ್ತವಾ? ಇದರ ಹೊರತಾಗಿ ಮಹಿಳಾ ನಾಗಸಾಧುಗಳ ಪೀರಿಯಡ್ ಸಂದರ್ಭ ಏನೆಲ್ಲ ಕಟ್ಟುಪಾಡುಗಳಿರ್ತವೆ? ಇಷ್ಟೆಲ್ಲ ಕಠೋರ ನಿಯಮಗಳ ಹೊರತಾಗಿಯೂ ಈ ಮಹಾಕುಂಭದಲ್ಲಿ ಇಷ್ಟೊಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಿಳಾ ನಾಗಸಾಧುಗಳಾಗಲು ಹೊರಟಿದ್ದಾರಲ್ಲ, ಯಾವುದೇ ಸಾಮಾನ್ಯ ಮಹಿಳೆ ನಾಗಸಾಧುವಾಗಲು ಸಾಧ್ಯವೇ? ಅಥವಾ ಅಖಾಡಗಳು ಅವರನ್ನು ಆರಿಸಲು ಪರೀಕ್ಷೆ ನಡೆಸ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಎಪಿಸೋಡ್ನಲ್ಲಿ ಉತ್ತರ ಹೇಳ್ತೀನಿ. ಜೊತೆಗೆ ಮಹಿಳಾ ನಾಗಸಾಧುಗಳ ಬಗ್ಗೆ ಈವರೆಗೆ ನೀವೆಲ್ಲೂ ಕೇಳಿರದ, ಕಂಡಿರದ ಮಾಹಿತಿಗಳನ್ನು, ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಇದು ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್. ನ ಭೂಮಿರ್ನ ತೋಯನ್ನ ತೇಜೋ ನ ವಾಯು ನ ಖನ್ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತ್ಯೈಕಸಿದ್ಧ ತದೇಕೋ ವಶಿಷ್ಠ ಶಿವಃ ಕೇವಲೋಹಂ ತದೇಕೋ ವಶಿಷ್ಠ ಶಿವಃ ಕೇವಲೋಹಂ. ಉತ್ತರ ಪ್ರದೇಶ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಈ ಬಾರಿ ಮಹಾಕುಂಭದಲ್ಲಿ 7,000ಕ್ಕೂ ಹೆಚ್ಚು ಮಹಿಳೆಯರು ಸನ್ಯಾಸ ದೀಕ್ಷೆಯ ಸಂಕಲ್ಪ ಪಡೆದುಕೊಂಡಿದ್ದಾರೆ. ವಿವಿಧ ಅಖಾಡಗಳಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ಇವರು ಇನ್ನೂ ಮುಂದಿನ ಕುಂಭಮೇಳದವರೆಗೆ ವಿವಿಧ ಸೇವೆ, ಧ್ಯಾನ, ತಪಸ್ಸಿನಲ್ಲಿ ನಿರತರಾಗಲಿದ್ದಾರೆ. ಇನ್ನೊಂದು ವಿಶೇಷವನ್ನು ಹೇಳಬೇಕು. ಈ ಬಾರಿ ಸನ್ಯಾಸ ದೀಕ್ಷೆ ಪಡೆದುಕೊಂಡವರಲ್ಲಿ 20% ಮಂದಿ ದಲಿತರು ಮತ್ತು ಆದಿವಾಸಿ ಬುಡಕಟ್ಟಿಗೆ ಸೇರಿದವರು. SC/ST ಸಮಾಜದ 71 ಸನ್ಯಾಸಿಗಳಿಗೆ ಈವರೆಗೆ ಮಹಾಮಂಡಳೇಶ್ವರ ಪದವಿ ನೀಡಲಾಗಿದೆ. ಅವರಿಗೆಲ್ಲ ವಿವಿಧ ಮಠ ಮಂದಿರಗಳ ಜವಾಬ್ದಾರಿ ವಹಿಸಲಾಗುತ್ತೆ. ಅಂದರೆ ಆತ್ಮಶಕ್ತಿ, ಆಧ್ಯಾತ್ಮಕ್ಕೆ ಯಾವುದೇ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ. ಇದು ಭಾರತೀಯ ಪರಂಪರೆ, ಆಧ್ಯಾತ್ಮಿಕತೆಯ ಅಪ್ರತಿಮ ವಿಶೇಷತೆಯನ್ನು ಜಗತ್ತಿಗೆ ಸಾರುತ್ತೆ. I love India. I always feel good in India. And this event, really perfect, very good. It's a very strong feeling. Now, you believe in it. I don't. I'm an atheist. I don't believe in God, but still it's emotional. It's so moving that it gives you a real wake-up call. Now, I travel all over the world. I've been to 60, 70 countries. My favorite one is always India. And then I hear about this event. Then I had to come, and it is just
Now every time everything will look small compared to this event because it's such a big event. क्योंकि ये आस्था का पर्व है, ये हमारी श्रद्धा का पर्व है, हमारे विश्वास का पर्व है, हमारे अपने विचारों का मंथन का पर्व है, अपने आप को बदलने का पर्व है कि हम अपनी मनुष्य जीवन में अपने पाप पुण्य की परिभाषा को समझ पाए और अपने जीवन के उद्देश्य को पूर्ण कर पाए। इसीलिए हर कोई इस महाकुंभ में संगम में डुबकी लगाने आ रहा है। कभी कोई विवाद हो जा रहे हैं, कुछ वो ठीक है, विवाद चलते रहते हैं, लेकिन फिर भी लोग आ तो रहे हैं, सनातन धर्म से जुड़ तो रहे हैं। तो ये बहुत बड़ी बात है कि किसी भी तरीके से, कैसे भी विवादों से आके लोग अपने आप को, मनुष्य जीवन को, अपने को मोक्ष के पार लेके जा रहे हैं। ಈ ಬಾರಿ ಕುಂಭಮೇಳದಲ್ಲಿ 7,000 ಮಹಿಳೆಯರು ಸನ್ಯಾಸ ದೀಕ್ಷೆಯ ಸಂಕಲ್ಪ ತೊಟ್ಟಿದ್ದಾರಲ್ವಾ. ಆದರೆ ಇವರೆಲ್ಲ ನಾಗಸಾಧು ಆಗೋದಕ್ಕೆ ಇನ್ನೂ 12 ವರ್ಷ ಕಾಯಬೇಕು. ಅಂದರೆ ಮುಂದಿನ ಕುಂಭಮೇಳದಲ್ಲಿ ಇವರಿಗೆ ನಾಗಸಾಧು ದೀಕ್ಷೆ ನೀಡಲಾಗುತ್ತೆ. ಹಾಗೆ ಕಳೆದ ಕುಂಭಮೇಳದಲ್ಲಿ ನಾಗಸಾಧು ದೀಕ್ಷೆಯ ಸಂಕಲ್ಪ ಪಡೆದ 246 ಮಹಿಳಾ ನಾಗಸಾಧುಗಳು ಈ ಸಲದ ಕುಂಭಮೇಳದಲ್ಲಿ ನಾಗ ಸನ್ಯಾಸಿನಿಯರಾಗಿ ದೀಕ್ಷೆ ಸ್ವೀಕರಿಸಿದ್ದಾರೆ. ಅಂದರೆ ಈ ನಡುವಿನ 12 ವರ್ಷ ಅವರು ಅಖಾಡದಲ್ಲಿದ್ದರು, ಹಿಮಾಲಯದಲ್ಲಿದ್ದರು, ದಟ್ಟ ಕಾಡಿನ ನಡುವಿನ ಗುಹೆಯಲ್ಲಿ ತಪಸ್ಸಿನಲ್ಲಿದ್ದರು. ಇದೆಲ್ಲ ನಿಜಕ್ಕೂ ಸಾಧ್ಯನಾ? ಇವರೆಲ್ಲ ನಿಜಕ್ಕೂ ಹಿಮಾಲಯದಲ್ಲಿ ತಪಸ್ ಮಾಡ್ತಾರಾ? ಕುಟುಂಬದ ಕನೆಕ್ಷನ್ ಸಂಪೂರ್ಣವಾಗಿ ಬಿಡಕ್ಕಾಗುತ್ತಾ? ಗಂಡಸರಂತೆ ಹಠ ಸಾಧನೆ, ಹಠಯೋಗ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನಿಸ್ಬೋದು. ಆದರೆ ತುಂಡು ಬಟ್ಟೆಯ ನಿರ್ವಿಕಾರ ರೂಪದ ಈ ಮಹಿಳಾ ನಾಗಸಾಧುಗಳನ್ನು ಕಂಡಾಗ 11-12ನೇ ಶತಮಾನದ ಅಕ್ಕ ನೆನಪಾಗ್ತಾಳೆ. ಶಿವಮೊಗ್ಗ ಜಿಲ್ಲೆ ಉಡುತಡಿಯಲ್ಲಿ ಹುಟ್ಟಿದ ಅಕ್ಕ ಮಹಾದೇವಿ. ಅವಳು ಹಾಗೆಯೇ ಅಲ್ವೇ, ಗಂಡನ ಸುಖಲೋಲುಪತೆಗೆ ಸಿಡಿದೆದ್ದು ಎಲ್ಲರೆದುರೇ ನಿಂತ ನೆಲೆಯಲ್ಲೇ ಎಲ್ಲವನ್ನೂ ತೊರೆದು ಅರಮನೆ ಬಿಡ್ತಾಳೆ. ದೇಹದಾಸೆಯನ್ನು ತೊರಿತಾಳೆ. ಗಂಡನ ವಸ್ತ್ರ, ಆಭರಣ, ಅರಮನೆ ಯಾವುದೂ ಬೇಡ ಅಂತ ನಿಂತ ನೆಲೆಯಲ್ಲೇ ದಿಗಂಬರಳಾಗಿ ಶಿವ ಧ್ಯಾನಕ್ಕೆ ಹೋಗ್ತಾಳೆ. ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಮಾತ್ರ ಇದು ಬರೋದು ಸಾಧ್ಯ. ದೇಹ ಭೋಗಕ್ಕೆ ಅತೀತವಾದ ಒಂದು ಸತ್ಯದ ಕಡೆ ಹೊರಟು ನಿಲ್ತಾಳೆ. ಸಮಾಜ ಏನಂತದೆ, ಮುಂದೇನು ಮಾಡಬೇಕು, ಕಳ್ಳಕಾಕರು, ಅತ್ಯಾಚಾರಿಗಳು ಬಂದರೆ ಗತಿ ಏನು, ತಿನ್ನೋಕೆ ಏನು ಮಾಡೋದು ಅಂತ ಆಕೆ ಏನೂ ಯೋಚಿಸೋದಿಲ್ಲ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದರೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಈ ರೀತಿಯ ಭಾವ. ನಿಜವಾದ ವಿರಕ್ತನಿಗೆ, ನಿಜವಾದ ತೃಪ್ತನಿಗೆ, ನಿಜವಾದ ಭಕ್ತನಿಗೆ ಭಯ ಇರೋದಿಲ್ಲ. ಅಂಥ ಭಾವವನ್ನು ಅಕ್ಕನಲ್ಲಿ ಕಾಣ್ತೀವಿ. ಮುಕ್ತ ಭಾವದಿಂದ ಹೊರಟೇ ಬಿಡ್ತಾಳೆ. ಕಾಡು ಮೇಡಲ್ಲಿ ಸಂಚರಿಸ್ತಾ ದಿಗಂಬರಿಯಾಗಿ ಹೊರಟೇ ಬಿಡ್ತಾಳೆ. ಅಕ್ಕ ಮಹಾದೇವಿಯನ್ನ ಈ ಮಹಿಳಾ ನಾಗಸಾಧುಗಳಿಗೆ ಖಂಡಿತ ಹೋಲಿಸಕ್ಕಾಗಲ್ಲ. ನಿಜ, ಅವಳ ವೈಚಾರಿಕತೆಯೇ ಬೇರೆ, ಇಲ್ಲಿರೋದೇ ಬೇರೆ. ಆದರೆ ಇಲ್ಲಿರೋ ಏಕಸೂತ್ರ, ಶಿವಧ್ಯಾನದಲ್ಲಿ ಲಿಂಗಭೇದವಿಲ್ಲದೆ ಎಲ್ಲರೂ ಆತ್ಮಸಂಗಾತದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಆದಿಗುರು ಶಂಕರಾಚಾರ್ಯರು ಸನಾತನ ಸಂಸ್ಕೃತಿಯ ರಕ್ಷಣೆಗಾಗಿ ಕೇವಲ ಸಾಮಾನ್ಯ ಸೈನಿಕರನ್ನು ಅಷ್ಟೇ ಅಲ್ಲ, ವೈದಿಕ ಸೈನಿಕರನ್ನು ತಯಾರಿಗೊಳಿಸಿದರು. ಅಂತಹ ಸೈನಿಕರ ಒಂದು ಸಂಘಟನೆಯನ್ನೇ ನಾವು ಅಖಾಡ ಅಂತ ಕರಿತೀವಿ. ಅವರ ಕಣ್ಣೆದುರು ಇದ್ದದ್ದು ಕೇವಲ ಧರ್ಮ ಮಾತ್ರ. ಅವರ ಒಂದು ಕೈಯಲ್ಲಿ ವೇದ, ಉಪನಿಷತ್ತು, ಪುರಾಣಗಳಿದ್ದವು, ಮತ್ತೊಂದರಲ್ಲಿ ತ್ರಿಶೂಲ ಮತ್ತು ಖಡ್ಗ. ಹಾಗೆ ಆದಿಗುರು ಶಂಕರಾಚಾರ್ಯರು ಏಕಕಾಲಕ್ಕೆ ಸಾಧುವು, ಸನ್ಯಾಸಿಯೂ ಆಗಿರೋ ಅಂತಹದೊಂದು ವಿಶಿಷ್ಟವಾದ, ಇಡೀ ಜಗತ್ತಲ್ಲೇ ಇರದಂತಹ ಅಪರೂಪದ ಸಂಘಟನೆಯನ್ನು ಕಟ್ಟಿದ್ರು. ನೆನಪಿಡಬೇಕು, ಅವರಿಗೆ ಜ್ಞಾನ ನೀಡೋದು ಮತ್ತು ಪ್ರಾಣ ನೀಡೋದು ಎರಡೂ ತಿಳಿದಿತ್ತು. ಈ ಯೋಧ ಸಾಧುಗಳಿಗೆ ಅವರು ನಾಗಸಾಧು ಅಂತ ಹೆಸರಿಟ್ಟರು. ಇಂಥ ಶಂಕರಾಚಾರ್ಯರು ಬದುಕಿದ್ದುದು ಕೇವಲ 31 ವರ್ಷಗಳು ಮಾತ್ರ. ವಿಶೇಷ ಅಂದರೆ ಇಲ್ಲೆಲ್ಲ ಮಹಿಳಾ ನಾಗಸಾಧುಗಳ ಉಲ್ಲೇಖವೇ ಬರೋದಿಲ್ಲ. ಪುರಾಣಗಳಲ್ಲಿ, ಉಪನಿಷತ್ಗಳಲ್ಲಿ ಸನ್ಯಾಸಿನಿಯರ ಕಥೆಗಳಿವೆ, ಆದರೆ ಮಹಿಳಾ ನಾಗಸಾಧುಗಳ ಉಲ್ಲೇಖಗಳು ಸಿಗೋದು ಕಡಿಮೆ. ಮಹಿಳಾ ನಾಗಸಾಧು ಆಗೋ ಪ್ರಕ್ರಿಯೆ ಅತ್ಯಂತ ಕಠಿಣ ಮತ್ತು ಜಟಿಲವಾಗಿರುತ್ತೆ. ಅವರ ದರ್ಶನವೂ ದುರ್ಲಭವಾಗಿರುತ್ತೆ. ಅವರು ಸಮಾಜ ಮತ್ತು ಸಾರ್ವಜನಿಕರ ಕಣ್ಣಿಗಿಂತ ದೂರವಾಗಿರ್ತಾರೆ. ಅವರು ಅರ್ಧಕುಂಭ, ಸಿಂಹಸ್ಥ ಕುಂಭ, ಮಹಾಕುಂಭ ಅಥವಾ ಶಿವರಾತ್ರಿಯಂತಹ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಹೊರ ಜಗತ್ತಿಗೆ ಕಾಣಿಸಿಕೊಳ್ತಾರೆ. ಉಳಿದ ಸಮಯಗಳಲ್ಲಿ ಅವರೆಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ ಒಂದು ಯಾರಿಗೂ ಗೊತ್ತೇ ಇರೋದಿಲ್ಲ. ಅವರ ಕಠಿಣ ತಪಸ್ಸು, ಧ್ಯಾನ ಮತ್ತು ಸಮಾಜದಿಂದ ದೂರವಿದ್ದು ಒಂದು ಪ್ರತ್ಯೇಕವಾದ ಜೀವನ ಶೈಲಿ, ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ, इडी विश्व के अत्यंत निगूढ़ विषयಗಳು. आपने पूरा जीवन ईश्वर के चरणों में समर्पित कर दिया. देखिए, इसमें कठिन
सोच हो तभी कठिन हो सकता है, लेकिन ऐसे कठिन बात नहीं है। जब भजन करने लग जाता है तो कोई भी मतलब कठिन समस्या नहीं आती है। इसमें जब रम जाते हैं ना संत, तो इसमें आनंद ही आनंद है, इसमें कोई कठिनाई नहीं है। देखिए जी, शुरुआत के दिनों में जब आप सन्यास की तरफ बढ़ते हैं उस समय थोड़ा सा आपको ऐसा महसूस होगा, लेकिन ऐसे गुरु कृपा से, परमात्मा की कृपा से सारे चीज आनंद आनंद होने लगते हैं। और ಸನಾತನ ಧರ್ಮದ ರಕ್ಷಣೆಗಾಗಿ ಬೇರೆ ಬೇರೆ ಅಖಾಡಗಳಲ್ಲೂ ಪ್ರತಿ ಮಹಾಕುಂಭದ ಸಂದರ್ಭದಲ್ಲೂ ಮಹಿಳಾ ನಾಗಸಾಧುಗಳಿಗೆ ದೀಕ್ಷೆ ನೀಡೋ ಪ್ರಕ್ರಿಯೆಗಳು ನಡೆಯುತ್ತೆ. ಈ ಪ್ರಕ್ರಿಯೆ 1-2-3 ವರ್ಷಗಳದ್ದಲ್ಲ, ಬರ್ತಿ 12 ವರ್ಷಗಳ ಕಾಲ ನಡೆಯುತ್ತೆ. ಅಂದರೆ ಓರ್ವ ಮಹಿಳೆ ನಾಗಸಾಧು ಆಗಬೇಕಾದ್ರೆ ಬರೋಬ್ಬರಿ 12 ವರ್ಷ ಕಾಲ ಕಠಿಣ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗುತ್ತೆ. ಅಂದರೆ ಓರ್ವ ಮಹಿಳಾ ನಾಗಸಾಧು ಆಗುವ ಪ್ರಕ್ರಿಯೆ ಈ ಮಹಾಕುಂಭದಲ್ಲಿ ಆರಂಭಗೊಂಡ್ರೆ ಅದು ಪೂರ್ಣವಾಗೋದು ಮುಂದೆ 12 ವರ್ಷಗಳ ನಂತರ ಬರೋ ಮತ್ತೊಂದು ಮಹಾಕುಂಭದಲ್ಲಿ. ಆ ಪೂರ್ಣ ಕುಂಭದಲ್ಲಿ ಆ ಮಹಿಳೆಗೆ ನಾಗಸಾಧುವಿನ ಪದವಿ ಲಭ್ಯವಾಗುತ್ತೆ. देखिए, माताओं का भी संन्यास दीक्षा जैसे हमारे यहाँ अखाड़े में बाबाओं की होती है, सेम वैसे ही होते हैं। बस इसमें प्रोसीजर ये रहते हैं कि जब नागा संत बनते हैं तो उनको क्या है कि कोपिन धारण कराते, भस्म रमाते हैं ना। और ये जो पिंड वगैरह है वो तो चले हम बता नहीं सकते क्योंकि वो संस्कार की बात है। तो गंगा जी में उनका पिंड वगैरह इत्यादि होते हैं। फिर आपका धर्म ध्वजा पे लाया जाता है। रात्रि को आचार्य जी रात्रि को 12 बजे आते हैं, फिर वहाँ पर चोटी काटा जाता है। तो माताओं का भी सेम यही प्रोसीजर, बस माताओं को क्या है, कोपिन के साथ साथ 3.5 मीटर का वस्त्र दिया जाता है और उसको ब्रह्म गाथी बांध के माताओं को भी भस्म रमा के सेम वही अपना पिंड वगैरह सारा प्रोसीजर गंगा जी में होते हैं। और रात्रि को उनको शाम को धर्म ध्वजा पे लाया जाता है और उनका भी रात्रि को चोटी काटा जाता है। आचार्य जी आते हैं, उनके साथ सत्संग करते हैं, उनको सिखाते हैं। संन्यास दीक्षा में क्या होता है कि हमारे जूना पीठाधीश अवधेशानंद जी महाराज जी हैं। ಮಹಿಳಾ ನಾಗಸಾಧು ಆಗಬೇಕಾದ್ರೆ ಎಲ್ಲ ಸಾಂಸಾರಿಕ ಸುಖ ಮೋಹ ಮಾಯೆಯನ್ನು ಎಲ್ಲ ತ್ಯಾಗ ಮಾಡಬೇಕಾಗುತ್ತೆ. ನಾಗಸಾಧು ಆಗೋದಕ್ಕೂ ಮುನ್ನ ಅವರ ಕುಟುಂಬಕ್ಕೆ ತಿಳಿಸಲಾಗುತ್ತೆ, ಅವರ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತೆ. ಕುಟುಂಬದ ಅನುಮತಿ ಸಿಕ್ಕ ಬಳಿಕ ಆಕೆಗೆ ಓರ್ವ ಗುರುವನ್ನು ಆರಿಸಲಾಗುತ್ತೆ. ಆ ಗುರು ಆಕೆಗೆ ಈ ಕಠಿಣ ಆಧ್ಯಾತ್ಮ ಹಾದಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೆ. ಗುರುವಿನ ಆಯ್ಕೆಯ ಬಳಿಕ ಮಹಿಳೆ ಅಖಾಡದಲ್ಲಿದ್ದು 2-3 ವರ್ಷಗಳ ಕಾಲ ಸೇವೆ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮಹಿಳೆ ಅಖಾಡದಲ್ಲೇ ಇದ್ದು ಹಿರಿಯ ಸನ್ಯಾಸಿಗಳ ಸೇವೆ ಮಾಡೋದು, ಶುಚಿಗೊಳಿಸೋದು, ಆಹಾರ ಸಿದ್ಧಪಡಿಸೋದು, ವಿವಿಧ ಶಾಸ್ತ್ರಗಳ ಅಧ್ಯಯನ ಮಾಡೋದು ಎಲ್ಲ ಸೇರಿರುತ್ತೆ. ಈ ಸಂದರ್ಭದಲ್ಲಿ ಆಕೆಗೆ ಒಂದು ಹೊತ್ತಿನ ಸಾಮಾನ್ಯ ಊಟ ಮಾಡಬಹುದು. ಈ ಸಂದರ್ಭ ಆಕೆಗೆ ಅವರ ಬಯಕೆಗಳು, ಕಾಮನೆಗಳು, ನಿದ್ದೆ, ಆಹಾರದ ಮೇಲೆ ವಿಜಯ ಸಾಧಿಸುವುದನ್ನು ಕಲಿಸಲಾಗುತ್ತೆ. ಆಕೆ ಯಾವುದೇ ರೀತಿಯಲ್ಲಿ ಕುಟುಂಬದ ಪ್ರೀತಿ, ಮೋಹ ಮಾಯಗಳ ಜಂಜಡದಲ್ಲಿಲ್ಲ ಅನ್ನೋದನ್ನು ಕೂಡ ಪರೀಕ್ಷಿಸಲಾಗುತ್ತೆ. ಒಂದು ವೇಳೆ ಈ ಕಠಿಣ ಮಾರ್ಗದಲ್ಲಿ ಎಡವಿದ್ರೆ ವಾಪಸ್ ಮನೆಗೆ ಕಳಿಸಲಾಗುತ್ತೆ. ಪಂಚ ಸಂಸ್ಕಾರಗಳ ಮೂಲಕ ಸನ್ಯಾಸ ದೀಕ್ಷೆ ನೀಡಲಾಗುತ್ತೆ. ಅಂದರೆ ಶಿವ, ವಿಷ್ಣು, ಶಕ್ತಿ, ಸೂರ್ಯ ಮತ್ತು ಗಣೇಶನನ್ನು ಗುರು ರೂಪದಲ್ಲಿ ದೀಕ್ಷೆ ಸ್ವೀಕರಿಸೋದು. ಈ ಸಂಸ್ಕಾರದ ಬಳಿಕ ಮಹಿಳೆಗೆ ವಿಭೂತಿ, ಭಗವಾವಸ್ತ್ರ, ರುದ್ರಾಕ್ಷ, ನಾಗಸಾಧುಗಳ ವೇಷಭೂಷಣವನ್ನು ಪ್ರದಾನಿಸಲಾಗುತ್ತೆ. ಆ ಬಳಿಕ ಗುರು ತನ್ನ ಪ್ರೇಮ್ ಕಟಾರಿಯಿಂದ ಶಿಷ್ಯೆಯ ಶಿಖೆಯನ್ನು ಕತ್ತರಿಸ್ತಾನೆ. ಇದು ಸಾಂಸಾರಿಕ ಬಂಧನದಿಂದ ಸಂಪೂರ್ಣವಾದ ಮುಕ್ತಿ ಮತ್ತು ಸನ್ಯಾಸಿ ಜೀವನಕ್ಕೆ ಪ್ರವೇಶಿಸಿದ ಪ್ರತೀಕ ಅಂತ ತಿಳಿಯಲಾಗುತ್ತೆ. ಮಹಿಳಾ ನಾಗಸಾಧು ಆಗೋದಕ್ಕೆ ಒಂದು ಮಹತ್ವಪೂರ್ಣ ಮತ್ತು ಅನನ್ಯವಾದ ಮತ್ತೊಂದು ಪ್ರಕ್ರಿಯೆಯೂ ಇದೆ. ಅದು ಖುದ್ದು ತನ್ನದೇ ಶ್ರಾದ್ದವನ್ನು ಮಾಡೋದು, ಬದುಕಿರುವಾಗಲೇ ತನ್ನ ಅಂತಿಮ ಸಂಸ್ಕಾರ ಮಾಡೋದು, ಪಿಂಡದಾನ ಮಾಡೋದು. ಬೆಳಗ್ಗೆ ಎದ್ದು ನಿತ್ಯಕರ್ಮ ಮಾಡಿ ಆ ಬಳಿಕ ಗುರು ಆಕೆಯನ್ನು ನದಿ ದಡಕ್ಕೆ ಕರೆದೊಯ್ತಾರೆ. ನದಿ ದಡದಲ್ಲಿ ಆಕೆಯ ತಲೆಗೂದಲುಗಳನ್ನು ತೆಗೆದು ನವಜಾತ ಶಿಶುವಿನಂತೆ ಮಾಡ್ತಾರೆ. ಪವಿತ್ರ ನದಿಯಲ್ಲಿ ಸ್ನಾನದ ಬಳಿಕ ತನ್ನದೇ ಶ್ರಾದ್ದವನ್ನು ಮಾಡಲಾಗುತ್ತೆ. 16 ಪಿಂಡಗಳನ್ನು ಪ್ರದಾನ ಮಾಡಲಾಗುತ್ತೆ. ಅದರಲ್ಲಿ 16 ಪಿಂಡ ಪೂರ್ವಜರಿಗೆ, 17ನೇ ಪಿಂಡ ತನ್ನದೇ ಆಗಿರುತ್ತೆ. ಇದು ಸಾಂಸಾರಿಕ ಬಂಧನದಿಂದ ಸಂಪೂರ್ಣವಾದ ಮುಕ್ತಿ ಹೊಂದಿದ ಸಂಕೇತವಾಗಿರುತ್ತೆ. ಅದಾದ ನಂತರ ಬರೋ ಕುಂಭಮೇಳದಲ್ಲಿ ಮಹಿಳಾ ನಾಗಸಾಧುವಿಗೆ ಗಂಗೆಯಲ್ಲಿ 108 ಬಾರಿ ಮುಳುಗಬೇಕಾಗುತ್ತೆ. पहले तो आप ये समझिए कि कोई भी महिला या पुरुष सन्यासी कैसे होता है और जुड़ता कैसे है। तो ये जो 13 अखाड़े होते हैं, इनमें से कोई ना कोई उसके गुरु होते हैं। वो महिला भी हो सकते हैं, पुरुष भी हो सकते हैं। तो जब उनकी दीक्षा होती है, आश्रम भी हो सकता है, मंदिर भी हो सकती है, कोई भी धार्मिक संस्थान हो सकता है, वहाँ उसकी पंच दीक्षा होती है। फिर आगामी
आने वाला जो भी कुंभ पड़ता है उसमें उसकी पूर्ण दीक्षा होती है। ಇದು ಒಂದು ಮಹತ್ವದ ಪವಿತ್ರವಾದ ಅನುಷ್ಠಾನ, ಅವರ ಸನ್ಯಾಸಿ ಜೀವನದ ಮುಖ್ಯ ಭಾಗ. ಪಿಂಡದಾನ ಮತ್ತು ಗಂಗೆಯಲ್ಲಿ ಮಿಂದ ಬಳಿಕ ನಾಗಾಸಾಧುವಿಗೆ ಹೊಸ ಜೀವನ ಪ್ರಾಪ್ತವಾಗುತ್ತೆ. ಅವರು ಅಖಾಡಕ್ಕೆ ಮರಳುತ್ತಾರೆ. ಗುರು ಅವರಿಗೆ ದಂಡ ಕಮಂಡಲವನ್ನು ಪ್ರದಾನಿಸ್ತಾರೆ. ಈ ಪ್ರಕ್ರಿಯೆ ನಾಗಾಸಾಧು ಜೀವನದ ಆರಂಭ ಮತ್ತು ಆಧ್ಯಾತ್ಮ ಜೀವನದ ಪೂರ್ಣತೆಯ ಸಂಕೇತ. ಅಖಾಡದ ನಿಯಮಗಳಂತೆ ಪುರುಷ ನಾಗಸಾಧುಗಳಲ್ಲಿ 2 ಪಂಗಡಗಳಿರುತ್ತೆ. ಒಂದು ವಸ್ತ್ರಧಾರಿ, ಮತ್ತೊಂದು ದಿಗಂಬರ. ಅಂದರೆ ಮಹಿಳಾ ನಾಗಸಾಧುಗಳಿಗೆ ನಗ್ನ ಇರೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ಕೇವಲ ಕೇಸರಿ ಬಣ್ಣದ, ಎಲ್ಲೂ ಹೊಲಿಗೆ ಹಾಕದ ಬಟ್ಟೆ ಹಾಕೋದಕ್ಕಷ್ಟೇ ಅನುಮತಿ ಇರುತ್ತೆ. ಅದನ್ನು ಗಂತಿ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಪುರುಷ ನಾಗ ಸಾಧುಗಳಂತೆ ಮಹಿಳಾ ಸಾಧುಗಳಿಗೆ ಸನ್ಯಾಸಿ ದೀಕ್ಷೆ ಇರುತ್ತೆ. ಆದರೆ ಪುರುಷ ನಾಗ ಸಾಧುಗಳ ದೀಕ್ಷೆಯ ಹೊತ್ತಲ್ಲಿ ಅವರ ಜನನಾಂಗವನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ. ಆದರೆ ಮಹಿಳಾ ನಾಗ ಸಾಧುವಿಗೆ ಬ್ರಹ್ಮಚರ್ಯ ಪಾಲನೆಯ ಸಂಕಲ್ಪವನ್ನು ತೊಡಲಾಗುತ್ತೆ. ಇದು ಅತ್ಯಂತ ಕಠಿಣವಾದ ಪ್ರಕ್ರಿಯೆ. ಇದನ್ನು ಸಿದ್ಧಗೊಳಿಸೋದಕ್ಕೆ 10 ರಿಂದ 12 ವರ್ಷ ಕಾಲ ಬೇಕಾಗುತ್ತೆ. ಈ ಪರೀಕ್ಷೆಯಲ್ಲಿ ಮಹಿಳಾ ನಾಗ ಸಾಧುವಿಗೆ ಅವರ ಶಾರೀರಿಕ ಮತ್ತು ಮಾನಸಿಕ ಇಚ್ಛೆಗಳ ಮೇಲೆ नियंत्रण साधिಸಲಾಗುತ್ತೆ. तो आपका संन्यास लेना बहुत मुश्किल है. बहुत लोगों की इच्छा होती है कि हम संन्यास ले लें, लेकिन पहले अपने आप को संस्कार के लिए, संन्यास के लिए पूरे अपने आप को पारंगत करना पड़ता है. यम, नियम, आसन, प्राणायाम, धारणा, ध्यान पूरे में निकलना पड़ता है प्रत्याहार में. तब आप संन्यास की तरफ होते हैं. और फिर आपका गुरु आपके साथ होता है, तो गुरु आपको सिखाता है कि बेटा आपके जीवन में बदलाव हुआ है, आपके विचारों में बदलाव हुआ, आप संन्यास के लिए तैयार हैं. जैसे हम लोग जब जुड़े थे अपने गुरु से, हमने बहुत साल साधना किया, तब हम लोग आगे संन्यास में आए हैं. तो बहुत सारी साध्वियाँ ऐसे, और हमारा जितनी भी हम साध्वियाँ हैं, जैसे हम लोग हैं यहाँ पे, आप हम आश्रम में देख रहे हैं बहुत सारे साधु संत हैं, लेकिन हमारा एक संकल्प होता है. हम साध्वी बने हैं, हमने संन्यास लिया है, तो सिर्फ पहले तो हमने अपने आप को जाना है कि हम क्या हैं. फिर उसके बाद में हमारे गुरु ने सिखाया, बेटा आपका कर्म, आपका संस्कार, आपका संकल्प देश सेवा के लिए होना चाहिए. आज हम जो पूजा जब तब करते हैं, तो हमारा एक संकल्प हमारे देश के लिए जरूर होता है. ಯಾವಾಗ ಅಖಾಡದ ಗುರುವಿಗೆ ಮಹಿಳೆಯ ಬ್ರಹ್ಮಚರ್ಯ ಮತ್ತು ಸಾಧನೆಯ ಬಗ್ಗೆ ಈಕೆ ಸನ್ಯಾಸಿ ಆಗೋದಕ್ಕೆ ಶಕ್ತಳಿದ್ದಾಳೆ ಅನ್ನೋದು ದೃಢಪಟ್ಟಾಗಲೇ ಆಕೆಗೆ ಸನ್ಯಾಸ ದೀಕ್ಷೆಯನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಆಕೆಗೆ ಮಾತಾ ಪದವಿ ನೀಡಲಾಗುತ್ತೆ. जैसे पहले संन्यास के पहले जब आप आश्रम व्यवस्था में सेवा कर रहे होते हैं, पंच दीक्षा होती है, तो उसको अवधूत या महापुरुष या अवधूतानी कहते हैं. उसके बाद जब उसकी पंच दीक्षा हो जाती है और कुंभ की हो जाएगी तो पूर्ण मानी जाती है, तब वो महंत लगा सकता है. जैसे एक हम लोगों के अंदर एक जैसे कुछ क्लास पास आउट होते हैं तो उसे मार्कशीट मिलती है, तो ऐसे ही हम लोगों में एक मोहर छाप चलती है. तो उसमें जब आपका नाम कुंभ के संस्कार के बाद लिखा जाता है तो महंत ही लिखा जाएगा. फिर आपकी योग्यता, आपकी शैक्षिक योग्यता या अन्य जो भी आपके पास में आध्यात्मिक धरोहर है, उसके अनुसार फिर वो श्री महंत हो सकते हैं. और आजकल तो बहुत ज़्यादा ट्रेंड में महिलाएं हैं, तो मंडलेश्वर हो जाती हैं. और मुझे लगता है ज़्यादा दिन तक वो दूरी नहीं है, महिला शंकराचार्य भी हो जाएंगी. ಕುಂಭದಲ್ಲೂ ಮಹಿಳಾ ನಾಗ ಸಾಧುಗಳಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಅದನ್ನು ಮಾಯಿ ಬಾಡ ಅಂತ ಕರೆಯಲಾಗುತ್ತೆ. ಅದು ಸುರಕ್ಷಿತ ಮತ್ತು ಪವಿತ್ರ ಸ್ಥಾನ. ಅಲ್ಲಿ ಎಲ್ಲ ನಾಗ ಸಾಧುಗಳು, ಮಾತೆಯರು ಒಂದೇ ಕಡೆ ವಾಸಿಸ್ತಾರೆ. ಕುಂಭದಲ್ಲಿ ಪುರುಷ ನಾಗ ಸಾಧುಗಳ ಸ್ನಾನದ ಬಳಿಕವೇ ಮಹಿಳಾ ನಾಗ ಸಾಧುಗಳ ಸ್ನಾನ ನಡೆಯುತ್ತೆ. ಒಂದು ವೇಳೆ ಕುಂಭಮೇಳದ ಹೊತ್ತಲ್ಲಿ ಯಾವುದೇ ಮಹಿಳಾ ನಾಗಸಾಧು ಪೀರಿಯಡ್ಸ್ ಆದರೆ ಆಗ ಅವರು ಗಂಗೆಯಲ್ಲಿ ಸ್ನಾನ ಮಾಡುವಂತಿಲ್ಲ. ಆದರೆ ಅವರು ಈ ಸಂದರ್ಭ ಕುಂಭದಲ್ಲಿ ಭಾಗಿಯಾಗಬಹುದು, ಆದರೆ ಸ್ನಾನ ಮಾಡುವಂತಿಲ್ಲ. ಆದರೆ ಅವರು ಗಂಗಾ ಜಲವನ್ನು ಕೈಯಲ್ಲಿ ಹಿಡಿದು ತಲೆಯ ಮೇಲೆ ಹಾಕಿಕೊಳ್ಳಬಹುದು. ಇದು ಪವಿತ್ರತೆಯ ಪ್ರತೀಕವಾಗಿರುತ್ತೆ. ಗೃಹಸ್ಥ ಜೀವನದಲ್ಲಿ ಪೀರಿಯಡ್ ಸಂದರ್ಭ ಗಂಗೆಯನ್ನು ಮುಟ್ಟಲೂಬಾರದು ಎಂಬ ನಿಯಮವಿದೆ. ಆದರೆ ಮಹಿಳಾ ನಾಗಸಾಧುಗಳಿಗೆ ಗಂಗೆಯನ್ನು ಮುಟ್ಟಿ ತಲೆ ಮೇಲೆ ನೀರು ಹಾಕಿಕೊಳ್ಳೋ ಅವಕಾಶ ಇರುತ್ತೆ. ಸರ್ವಮಂಗಲಂ ಭವತು ಭವತು ಭವತು, ಸರ್ವಮಂಗಲಂ ಭವತು ಭವತು ಭವತು, ಸರ್ವಮಂಗಲಂ ಭವತು ಭವತು ಭವತು. ಪುರುಷ ನಾಗಸಾಧುಗಳ ಹಠಯೋಗದ ಬಗ್ಗೆ ಕೇಳಿರ್ತೀರಿ. ಒಂದು ಕೈಯನ್ನು 7 ವರ್ಷಗಳಿಂದ ಮೆಲಿತುಕೊಂಡೇ ಇರೋದು, ನಿದ್ದೆಯನ್ನೇ ಮಾಡದಿರೋದು,
ಇತ್ಯಾದಿ ಇಂತಹ ಶಕ್ತಿಯನ್ನು ಮಹಿಳಾ ನಾಗಸಾಧುಗಳು ಕೂಡ ಮಾಡ್ತಾರೆ. ಆದರೆ ಅವರ ಶಕ್ತಿ ಅವೆಲ್ಲಕ್ಕಿಂತಲೂ ಮಿಗಿಲಾಗಿರುವುದು. ಮಹಿಳಾ ನಾಗಸಾಧುಗಳ ಶಕ್ತಿ ಕೇವಲ ಶಾರೀರಿಕ ತಪಸ್ಸಿಗೆ ಸೀಮಿತವಾಗಿರುವುದಿಲ್ಲ, ಬದಲಿಗೆ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಸಂತುಲನದಿಂದ ಮಿಳಿತವಾಗಿದೆ. ಕುಂಭಮೇಳದಲ್ಲಿ ಸೇರಿರೋ ಮಹಿಳಾ ನಾಗಸಾಧುಗಳ ಮಾತು ಕೇಳಿದ್ರೆ ಅದು 12ನೇ ಶತಮಾನದಲ್ಲಿ ಅಕ್ಕ ಹೇಳಿದಂತೆ ಭಾಸವಾಗುತ್ತೆ. देखिए इसमें कठिन सोच हो तभी कठिन हो सकता है, लेकिन ऐसे कठिन बात नहीं है. जब भजन करने लग जाता है तो कोई भी मतलब कठिन समस्या नहीं आती है. इसमें जब रम जाते हैं ना संत, तो इसमें आनंद ही आनंद है, इसमें कोई कठिनाई नहीं है. देखिए शुरुआत के दिनों में जब आप सन्यास की तरफ बढ़ते हैं उस समय थोड़ा सा आपको ऐसा महसूस होगा, लेकिन ऐसे गुरु कृपा से, परमात्मा की कृपा से सारे चीज आनंद आनंद होने लगते हैं. ಅಕ್ಕನೂ ಹಾಗೆಯೇ ಅಲ್ವೇ? ಪರಮ ಶಾಂತವಾದ ಅರಣ್ಯ ಮಧ್ಯದಲ್ಲಿ ತಪಸ್ಸಿನಲ್ಲಿ ಕಳೆಯಬೇಕು ಅನ್ನೋದು ಅಕ್ಕನ ಹೃದಯದ ದೊಡ್ಡ ತುಡಿತವಾಗಿತ್ತು. ಆ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿ ಶಿವನನ್ನು ಧ್ಯಾನಿಸಬೇಕು ಅಂತ. ಭಗವತ್ ಸಾಕ್ಷಾತ್ಕಾರವೇ ಜೀವನದ ಪರಮ ಗುರಿಯಾಗಿತ್ತು. ಜೀವನದ ಎಲ್ಲ ಭೋಗಗಳು ದಾಟಿದ ಮೇಲೆ ಸಿಗೋ ಆ ಮಹಾಭೋಗ, ಪರಮಾತ್ಮನ ದರ್ಶನ ಲಾಭ, ಅದೇ ಅತ್ಯಂತಿಕವಾದದ್ದು. ಅದಕ್ಕಾಗಿ ಅವಳ ಹೃದಯ ಹಂಬಲಿಸುತ್ತೆ. ಅಲ್ಲಮ್ಮರು ತಪಸ್ಸು ಮಾಡಿದಂತಹ ಕದಳೀವನದ ಗುಪ್ತ ಗುಹೆಯೊಂದರಲ್ಲಿ, ಅಂತಹ ದಟ್ಟಡವೈಯಲ್ಲಿ ಇನ್ನೂ 25ರ ತರುಣಿಯಾದಂತಹ ಮಹಾದೇವಿಯಕ್ಕ ಧ್ಯಾನಸ್ಥಳಾಗಿ ಕುಳಿತುಕೊಂಡು ಬಿಡ್ತಾಳೆ. ಕದಳಿಯ ಕರ್ಪೂರ ಅಂತ ಅವಳನ್ನು ಕರೀತಾರೆ. ಕರ್ಪೂರ ತಾನು ಸುಟ್ಟು ಹೇಗೆ ಭಗವಂತನ ಸೇವೆಯಲ್ಲಿ ತನ್ನನ್ನು ಅರ್ಪಿಸಿಕೊಳ್ತದೋ ಹಾಗೆಯೇ ತನ್ನ ತನುಮನಗಳನ್ನು ಚನ್ನಮಲ್ಲಿಕಾರ್ಜುನನ ಭಕ್ತಿಯಲ್ಲಿ ಸವಿಸಿದಂತಹ ಮಹಾಶರಣೆ. ಹಾಗೆಯೇ ಈ ಮಹಿಳಾ ಸಾಧುಗಳ ಬದುಕು ಕೂಡ. ಇವರಿಗೆ ಕಾಲ ಮಹಾಕಾಲೇಶ್ವರನೇ ದೇವರು. ಕಾಲ ಅಂದರೆ ಟೈಮ್, ಅದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ. ಕಾಲವನ್ನೇ ದೇವರು ಮಾಡಿ ಶಿವನನ್ನು ಪಡೆಯೋದನ್ನೇ ಜೀವನದ ಪರಮ ಗುರಿಯಾಗಿ ಹೊಂದಿ ಸದಾ ಧ್ಯಾನದಲ್ಲಿ ನಿರತರಾಗಿರೋದು. ಹಾಗಾಗಿಯೇ ಕುಂಭಮೇಳದ ಕೆಲವು ವೈರಲ್ ವಿಡಿಯೋಗಳನ್ನು ನೋಡಿ ನಾಗಾ ಸಾಧುಗಳು ಹೀಗೆಯೇ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಕ್ಯಾಮರಾಕ್ಕೆ ಕಾಣಿಸಿರೋದು ಕೆಲವೇ ಸಾಧುಗಳಷ್ಟೇ. ಯಾರ ಕಣ್ಣಿಗೂ ಕಾಣಸಿಗದಿರೋ ಸಾಧುಗಳು ಇನ್ನೂ ಪರಮದೇವನ ಆರಾಧನೆ, ಧ್ಯಾನದಲ್ಲೇ ನಿರತರಾಗಿರ್ತಾರೆ. ಅವರ ಸಂಖ್ಯೆ ಲಕ್ಷಕ್ಕೂ ಅಧಿಕ.